ಹಾಯ್ ಹಲೋ ಹೇಗಿದ್ದೀರಾ ಫ್ರೆಂಡ್ಸ್? ನೋಡ್ರಿ ಹಬ್ಬ ಮುಗೀತು, ಶ್ರಾವಣನೂ ಮುಗೀತು. ಅದಕ್ಕೆ ನಾವು ನಮ್ಮಮ್ಮ ಮನೆಗೆ ಹೋಗಿದ್ದೆ. ಅಲ್ಲಿ ನಾಟಿ ಕೋಳಿ ಸಾರು ಮಾಡಿದ್ರು ನಮ್ಮಮ್ಮ. ಅದು ಹೆಂಗೆ ಮಾಡಿದ್ರಂತೆ ತೋರಿಸ್ತೀನಿ ಬರ್ರಿ. ಮೊದಲಿಗೆ ಇಲ್ಲಿ ಹಸಿ ಕೊಬ್ಬರಿ ತೊಗೊಂಡಾರಿ, ಶುಂಠಿ ತೊಗೊಂಡಾರ, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಚಕ್ಕಿ, ಏಲಕ್ಕಿ, ಲವಂಗ, ಪುಟಾಣಿ, ಒಂದು ಸ್ವಲ್ಪ ಗಸಗಸಿ. ಇಲ್ಲಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ, ಟೊಮ್ಯಾಟೊ, ಈರುಳ್ಳಿ ಒಂದು 4ರಿಂದ 5 ಹೆಚ್ಕೊಂಡಾರಿ. ಒಂದು ಬಾಳ್ಗೆ ಇಟ್ಟಾರು, ಅದಕ್ಕೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆಂದಂಗೆ ಫ್ರೈ ಮಾಡ್ಕೊಳತ್ತಾರ ನೋಡ್ರಿ. ಈಗ ಅದು ಈರುಳ್ಳಿ ಎಲ್ಲ ಚೆಂದಂಗೆ ಫ್ರೈ ಆಗತೈತಿ. ನಾನು ಅವ್ರಿಗೆ ಚಿಕನ್ ತೊಳೆದು ಕೊಟ್ರಾತಂತೇಳಿ ಒಂದು ಬಾಳ್ಗಿಗೆ ಚಿಕನ್ ಹಾಕ್ಕೊಂಡು ಒಂದು 3ರಿಂದ 4 ಸತ ಚೆಂದಂಗೆ ತೊಳೆದೇನ್ರಿ. ಅದನ್ನು ತೊಳೆದು ಗಟ್ಟಂಗೆ ಹಿಂಡಿ ಅದನ್ನ ನೀರು ಬಸಿಯಾಕೆ ಇಟ್ಟೀನಿ. ಈ ಕಡೆ ನಮ್ಮಮ್ಮ ನೋಡ್ರಿ ಅಲ್ಲಿ ಬಾಳ್ಗಿಗೆ ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಗಸಗಸಿ ಹಾಕ್ಕೊಂಡು ಅದನ್ನು ಚೆಂದಂಗೆ ಫ್ರೈ ಮಾಡ್ಕೊತಾರೆ. ಅದೆಲ್ಲ ಚೆಂದಂಗೆ ಫ್ರೈ ಆಗವಂತಂದ್ರೆ ಅದಕ್ಕೆ ಈ ಕಡೆ ಏನು ಟೊಮ್ಯಾಟೊ ಹೆಚ್ಚಿಟ್ಕೊಂಡಾರಲ್ರಿ ಅದನ್ನ ಹಾಕ್ಕೊಳತ್ತಾರೆ. ಟೊಮ್ಯಾಟೊ ಏನಿಲ್ಲ ಅಂದರೂ ಒಂದು 4 ಟೊಮ್ಯಾಟೊ ಅದಾವೆ ನೋಡ್ರಿ, ಮೀಡಿಯಮ್ ಸೈಜ್ದು. ಅದನ್ನ ಹಾಕ್ಕೊಂಡಾರು. ಅದನ್ನ ಚೆಂದಂಗೆ ಫ್ರೈ ಮಾಡ್ಕೋಬೇಕು. ಫ್ರೈ ಅಂದರೆ ಹೊತ್ತೊಂಗಲ್ರಿ, ಒಂದು ಸ್ವಲ್ಪ ಹಸಿ ವಾಸನೆ ಹೋಗಂಗೆ ಅದೆಲ್ಲ ಟಮಾಟಿ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು, ಆ ಥರ ಹುರ್ಕೊಳತ್ತಾರು. ಈ ಥರ ಹುರ್ಕೋಬೇಕ್ರಿ. ಈಗ ಇದಕ್ಕೆ ಒಂದು 4 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಾರಿ. ಅದನ್ನು ಚೆಂದಂಗೆ ಕೈ ಆಡಿಸ್ಕೋಬೇಕು, ಎಲ್ಲ ಮಿಕ್ಸ್ ಆಗ್ಬೇಕದು ಚೆಂದಂಗೆ. ಈಗ ಅದಕ್ಕೆ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡಾರಿ. ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನ ಬೇಯಿಸ್ಕೊತಾರೆ. ಯಾಕಂದ್ರೆ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಬೇಕು, ಬೆಳ್ಳುಳ್ಳಿನೂ ಸಾಫ್ಟ್ ಆಗ್ಬೇಕಂತೇಳಿ ಅದನ್ನ ಬೇಯಿಸ್ಕೊಳತ್ತಾರು. ಈ ಕಡೆ ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡಾರಿ, ಒಂದು ಅರ್ಧ ವಾಟೆಯಷ್ಟು ಎಣ್ಣೆ ಹಾಕ್ಕೊಂಡಾರು. ಎಣ್ಣೆ ಚೆಂದಂಗೆ ಬಿಸಿ ಆದಮೇಲೆ ಅದೇನು ನಾವು ಒಂದು 5ರಿಂದ 6 ಉಳ್ಳಾಗಡ್ಡಿ ಏನು ಹೆಚ್ಕೊಂಡಿದ್ವಲ್ಲ ಅದ್ರನ್ಯಾಗಿಂದ ಒಂದು ಸ್ವಲ್ಪ ಉಳ್ಳಾಗಡ್ಡಿ ತೆಗೆದಿಟ್ಕೊಂಡಿದ್ರು. ಅದನ್ನ ಈ ಎಣ್ಣೆಗೆ ಹಾಕ್ಕೊಂಡು ಚೆಂದಂಗೆ ಕೆಂಪಗಾಗೋ ಮಟ್ಟ ಹುರ್ಕೊಂಡಾರಿ. ಹುರ್ಕೊಂಡು ಈಗ ಅದಕ್ಕೆ ಏನು ಚಿಕನ್ ತೊಳೆದಿಟ್ಟಿದ್ವಲ್ಲ ಅದನ್ನ ಹಾಕ್ಯಾರು. ಅದನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೊಳತ್ತಾರ ನೋಡ್ರಿ. ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ, ಒಂದು ಸ್ವಲ್ಪ ಉಪ್ಪು, ಕಲ್ಲುಪ್ಪು ಇದ್ರೆ ಭಾರಿ ಬೆಸ್ಟ್ ಆಗ್ತೈತೆ ಅನ್ನತ್ತಿದ್ರು. ಕಲ್ಲುಪ್ಪು ಇರ್ಲಾರ್ದಕ್ಕೆ ಪುಡಿ ಉಪ್ಪು ಹಾಕ್ಯಾರಿ. ಈ ಥರ ಚೆಂದಂಗೆ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಅದನ್ನು ಒಂದು 5 ನಿಮಿಷ ಬೇಯಿಸ್ಬೇಕು ಅದನ್ನು. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಮೇನ್ ಅಂದ್ರೆ ಕರಿಬೇವಿನ ಸೊಪ್ಪು ಹಾಕತ್ತಾರೆ. ಅದಕ್ಕೆ ಹಾಕಿ ಇಲ್ಲೇ ಒಂದು 4 ಸ್ಪೂನಷ್ಟು ಒಣ ಖಾರ ಪುಡಿ ಹಾಕ್ಕೊಂಡಾರಿ. ಸ್ಪೂನ್ ಅಂದ್ರೆ ಉಪ್ಪಿಟ್ಟು ತಿನ್ನೋ ಸ್ಪೂನ್ ಅಲ್ರಿ, ಈ ಸಾರು ಹಾಕ್ತೀವಲ್ಲ ಆ ಸ್ಪೂನ್ಲೇ ಒಂದು 4 ಸ್ಪೂನು ಒಣ ಖಾರ ಪುಡಿ ಹಾಕ್ಕೊಂಡಾರಿ. ನಮ್ಮ ಕಡೆ ಖಾರ ಜಾಸ್ತಿ ತಿಂತಾರೆ, ಗೊತ್ತಿರ್ಬೋದಲ್ಲ ನಿಮ್ಗೆ. ಈ ಕಡೆ ಒಂದು ಜಾರಿಗೆ ಪುದೀನ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ, ಪುಟಾಣಿ, ಜೀರಿಗೆ, ಚಕ್ಕಿ, ಲವಂಗ, ಏಲಕ್ಕಿ ಅದೇನು ಇಟ್ಕೊಂಡಿದ್ರಲ್ಲ ಅದನ್ನ ಮತ್ತೊಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಂಡು ಅದಕ್ಕೆ ಅದೇನು ಹುರಿಯಾಕಂತೇಳಿ ಅದು ಬೇಯಕ್ಕೆ ಇಟ್ಟಿದ್ರಲ್ಲ ಸೈಡಿಗೆ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಚೆಂದಂಗೆ ರುಬ್ಕೊಂಡಾರಿ. ಅದನ್ನು ಆ ಪೇಸ್ಟ್ ರುಬ್ಬಿದ್ದನ್ನು ಹಾಕತ್ತೀವಿ. ಅದು ಜಾಸ್ತಿ ಇತ್ತು ಮಸಾಲ, ಅದಕ್ಕೆ ಅದನ್ನು 2 ಟ್ರಿಪ್ನಾಗ ನಾವು ರುಬ್ಕೊಂಡೀವಿ. ಮೊದಲನೇ ಟ್ರಿಪ್ಪು, ಈಗ 2ನೇ ಟ್ರಿಪ್ಪು. ಅದನ್ನೆಲ್ಲ ಮಸಾಲೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಗೋಡಂಬಿ ಸೇರಿಸ್ಕೋಬೇಕ್ರಿ. ಗೋಡಂಬಿ ಸೇರಿಸ್ಕೊಂಡು ಅದನ್ನ ಚೆಂದಂಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಈ ಥರ ಸಾಫ್ಟಾಗಾದ್ರೆ ಸಾಕು. ಇನ್ನೂ ಎಲ್ಲ ಅದಕ್ಕೆ ಹಾಕಿ ಕುಕ್ಕರಿಗೆ ಆ ಜಾರಿಗೆ ಮಸಾಲೆ ಅಂಟ್ಕೊಂಡೈತಲ್ರಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಾರು. ಇದನ್ನೆಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಆ ಸೈಡ್ ನಿಮ್ಗೆ ಕಾಣವಂತಿರ್ಬೋದು ನೀರು ಕುದಿಯಾಕೆ ಇಟ್ಕೊಂಡಾರು. ಆ ನೀರು ಇದಕ್ಕೆ ಹಾಕಕ್ಕಂತನ ಕುದಿಯಾಕೆ ಇಟ್ಕೊಂಡಾರಿ. ಅದನ್ನ ನೋಡ್ರಿ ಇಲ್ಲೇ ಈಗ ಒಂದು 5 ನಿಮಿಷ ಅದನ್ನೇನು ಬೇಯಿಸಿದ್ರಲ್ಲ ಮಸಾಲೆ ಎಲ್ಲ ಬೇಯಿಸಿ ಆದಮೇಲೆ ಅದು ಕುದಿಯೋ ನೀರನ್ನ ಇದಕ್ಕೆ ಹಾಕ್ಕೊಂಡಾರು. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀವು ಹಾಕ್ಕೋರಿ. ನಮ್ಗೆ ಇಷ್ಟು ತೆಳ್ಳಗಿದ್ರೆ ಸಾಕಂತೇಳಿ ಒಂದಿಷ್ಟು ನೀರು ಹಾಕ್ಕೊಂಡಾರಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಾರು. ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಾರು. ಇದನ್ನೆಲ್ಲನೂ ಚೆನ್ನಾಗಿ ಕೈ ಆಡಿಸಿ ಒಂದು 2 ವಿಸಿಲ್ ಹೊಡ್ಸಿದ್ರೆ ನಾಟಿ ಕೋಳಿ ಸಾರು ರೆಡಿ ಆಯ್ತು ನೋಡ್ರಿ.
ಸೂಪರಾಗಿರೋವಂಥ ನಾಟಿ ಕೋಳಿ ಸಾರು ರೆಡಿ ಆಗೈತಿ. ಇದನ್ನ ಬಿಸಿ ಬಿಸಿ ಚಪಾತಿ ಅಥವಾ ಬಿಸಿ ಬಿಸಿ ರೊಟ್ಟಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರ್ತೈತೆ ರೀ. ನೋಡಿರಿ ಯಾವ ಥರ ಮಸ್ತ್ ಬಂದೈತಿ. ಇದೇನಾದರೂ ನಿಮ್ಗೆ ಇಷ್ಟ ಆತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ಹೇಳ್ರಿ ನಿಮ್ಗೆ ಹೆಂಗೆ ಅನ್ಸೈತಿ ಇದು ಅಂಥೇಳಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ನಂಗೆ ಸಪೋರ್ಟ್ ಮಾಡಿರಿ. ಧನ್ಯವಾದ ಫ್ರೆಂಡ್ಸ್.